ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಗುಡ್ ಲಿಸ್ಟಿಂಗ್ ಫಾರ್ ವಿಶಾಲ್ ಮೆಗಾಮಾರ್ಟ್ IPO. ಇವತ್ತು ವಿಶಾಲ್ ಮೆಗಾಮಾರ್ಟ್ IPOದು ಲಿಸ್ಟಿಂಗ್ ಆಯಿತು. ಸ್ಟಾಕ್ ಮಾರ್ಕೆಟ್ಸಲ್ಲಿ 110 ರೂಪಾಯಿಗೆ ಲಿಸ್ಟಿಂಗ್ ಆಯಿತು. ಅವರ ಇಶ್ಯೂ ಪ್ರೈಸು 78 ರೂಪೀಸ್ ಇತ್ತು. ಸೊ 41% ಪ್ರೀಮಿಯಮಲ್ಲಿ ಲಿಸ್ಟ್ ಆಯಿತು. ಹಾಗೂ ಕ್ಲೋಸಿಂಗು 112ಗೆ ಕ್ಲೋಸ್ ಆಗಿದೆ, ಅಂದರೆ 44% ಅಪ್ರಾಕ್ಸಿಮೇಟ್ಲಿ ಅಬವ್ ದಿ ಇಶ್ಯೂ ಪ್ರೈಸು. ನ್ಯೂಸ್ ನಂಬರ್ 2, ಸೂಪರ್ ಲಿಸ್ಟಿಂಗ್ ಫಾರ್ ಮೊಬಿಕ್ವಿಕ್ IPO. ಮೊಬಿಕ್ವಿಕ್ IPO ಅವರ ಲಿಸ್ಟಿಂಗು 442 ರೂಪೀಸ್ ಪರ್ ಶೇರ್ ಆಯಿತು. ಇಶ್ಯೂ ಪ್ರೈಸು 279 ಇತ್ತು. ಸೊ ಪ್ರೀಮಿಯಮು 58.5% ಅಬವ್ ದಿ ಇಶ್ಯೂ ಪ್ರೈಸು. ಹಾಗೂ ಅದಾದಮೇಲೆ ಇನ್ನೂ ರ್ಯಾಲಿ ಆಗಲಿಕ್ಕೆ ಕಂಟಿನ್ಯೂ ಆಯಿತು. ಕ್ಲೋಸಿಂಗು 528ಗೆ ಕ್ಲೋಸ್ ಆಗಿದೆ, 89% ಅಬವ್ ದಿ ಇಶ್ಯೂ ಪ್ರೈಸ್. ಅವರ IPOದು ಸಬ್ಸ್ಕ್ರಿಪ್ಷನ್ನು ತುಂಬ ಚೆನ್ನಾಗಿತ್ತು, 125.69 ಟೈಮ್ಸ್ ಆಗಿತ್ತು. ನ್ಯೂಸ್ ನಂಬರ್ 3, IPO ರಶ್ ಇನ್ ಡಿಸೆಂಬರ್ ಹಿಟ್ಸ್ 17-year ಹೈ. ಡಿಸೆಂಬರ್ 2024 ಆಲ್ಮೋಸ್ಟ್ ಹೈಯೆಸ್ಟ್ ನಂಬರ್ ಆಫ್ IPOಸ್ ಬಂದಿದೆ ಡಿಸೆಂಬರ್ ತಿಂಗಳಲ್ಲಿ. ಎಷ್ಟೋ ವರ್ಷದ ರೆಕಾರ್ಡು. ಲಾಸ್ಟ್ 17 ಇಯರ್ಸಲ್ಲಿ ಇಷ್ಟು IPOಸ್ ಬಂದಿರಲಿಲ್ಲ ಡಿಸೆಂಬರ್ ತಿಂಗಳಲ್ಲಿ. ಈ ವರ್ಷ ಆಲ್ರೆಡಿ ಡಿಸೆಂಬರಲ್ಲಿ 15 IPO ಲಾಂಚ್ ಆಗಿದೆ ಹಾಗೂ 24,950 crores ಕಲೆಕ್ಟ್ ಆಗಿದೆ. ಹಾಗೂ ಫೆಬ್ರವರಿ 2007 18 IPOಸ್ ಆವಾಗ ಆ ತಿಂಗಳಲ್ಲಿ ಲಾಂಚ್ ಮಾಡಿದರು. ಇದು ಥರ್ಡ್ ಬೆಸ್ಟ್ ಇನ್ 2024. ಯಾಕಂದರೆ ಅಕ್ಟೋಬರ್ ಹಾಗೂ ನವಂಬರಲ್ಲಿ 6 ಹಾಗೂ 8 IPOಸ್ ಲಾಂಚ್ ಆಗಿತ್ತು. IPOಸ್ ನಂಬರ್ ಕಮ್ಮಿ ಇದ್ದರೂ ಆವಾಗ ಅಮೌಂಟ್ ಕಲೆಕ್ಟ್ ಆಗಿದ್ದು ದೊಡ್ಡ ಅಮೌಂಟ್ ಇತ್ತು, ಯಾಕಂದರೆ ದೊಡ್ಡ IPOಸ್ ಬಂದಿತ್ತು. ಅಕ್ಟೋಬರಲ್ಲಿ 38,689 crores ಕಲೆಕ್ಟ್ ಆಗಿತ್ತು ಹಾಗೂ ನವಂಬರಲ್ಲಿ 31,145 crores IPOಸ್ ಮುಖಾಂತರ ಕಲೆಕ್ಟ್ ಆಗಿತ್ತು. ಇನ್ನೂ 2 IPO ಈ ತಿಂಗಳಲ್ಲಿ ಬಾಕಿ ಇದೆ. ಅವಾನ್ಸೆ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಇಂಡೋ ಫಾರ್ಮ್ ಎಕ್ವಿಪ್ಮೆಂಟ್ ಅವರು, ಅದು ಇನ್ನೊಂದು ಕೆಲವು ದಿವಸದಲ್ಲಿ ಲಾಂಚ್ ಆಗುತ್ತೆ. 2024 ರೆಕಾರ್ಡ್ ಇಯರ್ IPOಸಿಗೆ ಹಾಗೂ ಒಳ್ಳೆ ಲಿಕ್ವಿಡಿಟಿ ಮತ್ತು ಒಳ್ಳೆ ಮಾರ್ಕೆಟ್ಸ್ ಸೆಂಟಿಮೆಂಟ್ ಇದ್ದಿರೋ ಕಾರಣ IPOಸ್ ಚೆನ್ನಾಗಿ ಸಬ್ಸ್ಕ್ರಿಪ್ಷನ್ ಆಗಿ ಲಿಸ್ಟ್ ಆಗ್ತಾ ಇದೆ. 92 IPOಸ್ ಈ ವರ್ಷ ಕಲೆಕ್ಟಿವ್ಲಿ 1.6 lakh crores ವರೆಗೂ ಕಲೆಕ್ಟ್ ಆಗಿದೆ. ನ್ಯೂಸ್ ನಂಬರ್ 4, ಸೆಬಿ ಲಾಂಚಸ್ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡು. ಸೆಬಿ ಅವರು ಒಂದು ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಒಂದು ಹೊಸ ಕ್ಯಾಟಗರಿನ ಲಾಂಚ್ ಮಾಡ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟಿಗೆ. ಅದು ಇನ್ ಬಿಟ್ವೀನ್ ಮ್ಯೂಚುವಲ್ ಫಂಡ್ ಹಾಗೂ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಇರ್ತದೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ಗೆ ಮಿನಿಮಮ್ 50 ಲಕ್ಷ ಹಾಕಲೇಬೇಕು. ಮ್ಯೂಚುವಲ್ ಫಂಡಿಗೆ ತುಂಬ ಸ್ಮಾಲ್ ಅಮೌಂಟನ್ನು ಸ್ಟಾರ್ಟ್ ಮಾಡ್ಬೋದು. ಈ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಅಸೆಟ್ ಕ್ಲಾಸಿಗೆ ಮಿನಿಮಮ್ 10 lakhs ಹಾಕಲೇಬೇಕು. ಸೊ ಇದು ಜಾಸ್ತಿ HNIಸಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಒಂದು ಇನ್ವೆಸ್ಟ್ಮೆಂಟು ರಿಟೇಲ್ ಇನ್ವೆಸ್ಟರ್ಸ್ಗೆ ಸೂಟಬಲ್ ಅಲ್ಲ ಅಂತ ಸೆಬಿದು ಅಭಿಪ್ರಾಯ. ಸೆಬಿ ಈ ಪರ್ಟಿಕ್ಯುಲರ್ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡಲ್ಲಿ ಕೆಲವು ರೂಲ್ಸ್ ಚೇಂಜ್ ಮಾಡಿದ್ದಾರೆ. ಅಸೆಟ್ ಮ್ಯಾನೇಜರ್ಸು 15% ಆಫ್ ಸಿಂಗಲ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸಲ್ಲಿ ಬರೀ 10%ವರೆಗೂ ಲಿಮಿಟ್ ಇದೆ. ಹಾಗೂ ಅದೇ ಥರ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸಲ್ಲಿ ಒಂದೇ ಪರ್ಟಿಕ್ಯುಲರ್ ಕಂಪ್ನಿ ಬಾಂಡ್ಸಲ್ಲಿ 20%ವರೆಗೂ ಹಾಕ್ಬೋದು. ಈಗ ಸದ್ಯಕ್ಕೆ ಅಷ್ಟು ಹೈ ಲಿಮಿಟಲ್ಲಿ ಮ್ಯೂಚುವಲ್ ಫಂಡ್ ಮುಖಾಂತರ ಆ ಥರ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಹಾಂಡಾ ಮೋಟಾರ್ ಕಂಪ್ನಿ ಹಾಗೂ ನಿಸಾನ್ ಮೋಟಾರ್ ಕಂಪ್ನಿ ಜಪಾನ್ ಅವ್ರದ್ದು ಈಗ ಮರ್ಜ್ ಮಾಡ್ಬೋದಂತ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಿಲಿಮಿನರಿ ಸ್ಟೇಜಸಲ್ಲಿದೆ, ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಇದು ಮಾಡೋದು ಬೆನಿಫಿಟ್ ಆಗುತ್ತೆ ಅಂತ. ಆವಾಗ ಒಂದು ದೊಡ್ಡ ಕಂಪ್ನಿ ಆಗುತ್ತೆ ಹಾಗೂ ಟೊಯೋಟಾ ಮೋಟಾರ್ ಕಂಪ್ನಿಗೆ ಒಂಥರ ಸ್ವಲ್ಪ ಕಾಂಪಿಟೇಷನ್ ಕೊಟ್ಟಾಗುತ್ತೆ. ಯಾಕಂದರೆ ಟೊಯೋಟಾ ಮೋಟಾರ್ ಕಂಪ್ನಿ ಒನ್ ಆಫ್ ದ ಲಾರ್ಜೆಸ್ಟ್ ಕಂಪ್ನೀಸ್ ಇನ್ ಜಪಾನ್ ಹಾಗೂ ಒನ್ ಆಫ್ ದ ಲಾರ್ಜೆಸ್ಟ್ ಆಟೋಮೊಬೈಲ್ ಕಂಪ್ನೀಸ್ ಇನ್ ದಿ ವರ್ಲ್ಡ್. ಅಂಬುಜಾ ಸಿಮೆಂಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಕೊಟ್ಟಿದ್ದಾರೆ 2 ಸಿಮೆಂಟ್ ಕಂಪ್ನೀಸನ್ನು ಮರ್ಜ್ ಮಾಡಲಿಕ್ಕೆ. ಸಂಘಿ ಇಂಡಸ್ಟ್ರೀಸ್ ಹಾಗೂ ಪೆನ್ನಾ ಸಿಮೆಂಟ್ ಅವರು ಅಂಬುಜಾ ಸಿಮೆಂಟ್ ಒಳಗೆ ಮರ್ಜ್ ಮಾಡ್ತಾರೆ. ಸಂಘಿ ಇಂಡಸ್ಟ್ರೀಸ್ ಶೇರ್ ಹೋಲ್ಡರ್ಸಿಗೆ ಅಂಬುಜಾ ಸಿಮೆಂಟ್ಸ್ ಅವರು 12 ಶೇರ್ಸ್ ಕೊಡ್ತಾ ಇದ್ದಾರೆ ಫಾರ್ ಎವ್ರಿ 100 shares ಹೆಲ್ಡ್ ಇನ್ ಸಂಘಿ ಇಂಡಸ್ಟ್ರೀಸ್. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 137 ಪಾಯಿಂಟ್ ಡೌನು, 24,199 ಕ್ಲೋಸ್ ಆಯಿತು, 0.56% ಡೌನು. ಸೆನ್ಸೆಕ್ಸು 502 ಪಾಯಿಂಟ್ ಡೌನು, 80,182 ಕ್ಲೋಸ್ ಆಯಿತು. ಇವತ್ತು ಮಾರ್ಕೆಟ್ದು ಲೋಯೆಸ್ಟ್ ಪಾಯಿಂಟ್ ಹತ್ರನೇ ಕ್ಲೋಸ್ ಆಗಿದೆ. ಸೊ ಲಾಸ್ಟ್ 3 days ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಡೌನ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟ್ರೆಂಟು 2.47% ಅಪ್ಪು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 2.22% ಅಪ್ಪು, ಸಿಪ್ಲಾ 1.48% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಮೋಟರ್ಸ್ 3.08% ಡೌನು, ಪವರ್ ಗ್ರಿಡ್ ಕಾರ್ಪೊರೇಷನ್ 2.5% ಡೌನು, ಭಾರತ್ ಎಲೆಕ್ಟ್ರಾನಿಕ್ಸ್ 2.18% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು TVS Motors 1.06% ಅಪ್ಪು,
ಯುನೈಟೆಡ್ ಸ್ಪಿರಿಟ್ಸ್ 1.04% ಅಪ್, ಝೈಡಸ್ ಲೈಫ್ 0.99% ಅಪ್. ಟಾಪ್ ಲೂಸರ್ಸು ಜಿಯೋ ಫೈನಾನ್ಸ್ 3.7% ಡೌನು, ಅದಾನಿ ಗ್ರೀನ್ ಎನರ್ಜಿ 3.3% ಡೌನು, HAL 3.02% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 719 ಸ್ಟಾಕ್ಸ್, ಕಮ್ಮಿ ಆಗಿದ್ದು 1801, ಸೊ 29% ಅಪ್, 71% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DAI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ದೊಡ್ಡ ಸೇಲ್ಸ್ ನಿನ್ನೆ 6,410 crores, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,706 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,784 per gram, ಸಿಲ್ವರ್ 92.5 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 84.95 rupees, €1 89.15 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. Coforge 52-week high 9,508, ಕ್ಲೋಸಿಂಗು 9,471. Radico Khaitan 52-week high 2,609, ಕ್ಲೋಸಿಂಗು 2,553. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಏಷ್ಯನ್ ಪೇಂಟ್ 52-week low 2,341, ಕ್ಲೋಸಿಂಗ್ ಪ್ರೈಸ್ 2,345. ಅವೆನ್ಯೂ ಸೂಪರ್ ಮಾರ್ಟ್ 3,493, 52-week low, ಕ್ಲೋಸಿಂಗು 3,516. ಇಂಡಸ್ಇಂಡ್ ಬ್ಯಾಂಕು 961, 52-week low, ಕ್ಲೋಸಿಂಗ್ ಪ್ರೈಸ್ 965. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.83% ಅಪ್, ಜಪಾನ್ 0.72% ಡೌನು, ಜರ್ಮನಿ 0.1% ಅಪ್, ಫ್ರಾನ್ಸ್ 0.21% ಅಪ್, UK 0.38% ಅಪ್, ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 0.33% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.